ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಈ ಚರ್ಚೆಗೆ ನಿಮ್ಗೆಲ್ಲ ಸ್ವಾಗತ. ಇವತ್ತು ನಾವು ಮಾತಾಡೋಕೆ ಎತ್ಕೊಂಡಿರೋ ವಿಷಯ ಇದೆಯಲ್ಲ, ಇದು ಬಹುಶಃ ಮಾನವ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಪ್ರಶ್ನೆಗಳಲ್ಲೊಂದು. ದೇವರು ಸರ್ವಶಕ್ತ ಮತ್ತು ಪ್ರೀತಿಮಯನಾಗಿದ್ರೆ ಪಾಪ, ಕಷ್ಟ, ನೋವು ಇದೆಲ್ಲ ಇರೋ ಈ ಜಗತ್ತನ್ನ ಯಾಕೆ ಸೃಷ್ಟಿಸಿದ? ಇದೊಂದು ದೊಡ್ಡ ಪಜಲ್ ಇದ್ದಾಗೆ ಅಲ್ವಾ? ಹೌದು, ಇದೊಂದು ಯಾವತ್ತೂ ಉತ್ತರ ಸಿಗದ ಪ್ರಶ್ನೆ ಅಂತಾನೆ ತುಂಬಾ ಜನ ಅಂದ್ಕೊಂಡಿದ್ದಾರೆ. ಅದನ್ನೇ ಆ ಪಜಲ್ ಬಿಡ್ಸೋಕೆ ನಮ್ ಕೈಲಿ ದಿ ಹೇರ್ ಅಥವಾ ಉತ್ತರಾಧಿಕಾರಿ ಅನ್ನೋ ಶೀರ್ಷಿಕೆಯ 2 ಡಾಕ್ಯುಮೆಂಟ್ರಿಗಳಿವೆ. ಇವು ಸೃಷ್ಟಿ, ಪಾಪ, ವಿಮೋಚನೆ, ದೇವರ ಪ್ಲಾನ್ ಹೀಗೆ ಪ್ರತಿಯೊಂದರ ಬಗ್ಗೆನೂ ಒಂದು ವಿಶಿಷ್ಟವಾದ ದೃಷ್ಟಿಕೋನವನ್ನ ಕೊಡ್ತವೆ. ಹೌದು, ಒಂದು ಸಂಪೂರ್ಣ ಬೇರೆದೇ ಆದ ಆಯಾಮವನ್ನ ತೋರಿಸುತ್ತೆ. ಸೊ ಇವತ್ತು ನಮ್ ಕೆಲಸ ಏನು ಅಂದ್ರೆ, ಈ ಡಾಕ್ಯುಮೆಂಟ್ರಿಗಳು ಕೊಡೋ ಉತ್ತರಗಳನ್ನ ಒಂದೊಂದಾಗಿ ಬಿಡಿಸಿ ನೋಡೋದು, ಅವುಗಳ ತರ್ಕವನ್ನ ಅರ್ಥ ಮಾಡ್ಕೊಳ್ಳೋದು. ಸರಿ, ಹಾಗಾದ್ರೆ ಶುರು ಮಾಡೋಣವಾ? ಖಂಡಿತ, ಶುರು ಮಾಡೋಣ. ಸರಿ, ಮೊದಲನೇ ಹೆಜ್ಜೆನೇ ಪುಣ್ವನೇ ಅಚ್ಚರಿ ತರುವಂಥದ್ದು. ಈ ದಾಖಲೆಗಳ ಪ್ರಕಾರ ದೇವ್ರು ಈ ಬ್ರಹ್ಮಾಂಡವನ್ನ, ಅಂದ್ರೆ ಈ ಕಾಲದೇಶವನ್ನ, ಸ್ಪೇಸ್ ಟೈಮ್ ಅಂತೇವಲ್ಲ, ಅದನ್ನ ಸೃಷ್ಟಿ ಮಾಡಿದಾಗ ಅದಕ್ಕೆ ತನ್ನಷ್ಟಕ್ಕೆ ತಾನೇ ಯಾವುದೇ ಬೆಲೆ ಇರ್ಲಿಲ್ವಂತೆ. ಇದನ್ನ ಕೇಳಿದ್ರೆ ಒಂಥರ ಶಾಕ್ ಆಗುತ್ತೆ. ಹೌದು, ಇದು ಅವರ ವಾದದ ಅಡಿಪಾಯ. ನೋಡಿ, ಅವರಿದಕ್ಕೊಂದು ಅದ್ಭುತವಾದ ಹೋಲಿಕೆ ಕೊಡ್ತಾರೆ. ಒಬ್ಬ ತಂದೆ ತನ್ನ ಮಗುವಿಗಾಗಿ ಒಂದು ತುಂಬಾ ದುಬಾರಿ ಆಟಿಕೆ ತರ್ತಾನೆ ಅನ್ಕೊಳ್ಳಿ. ಆ ತಂದೆಗೆ ಆ ಆಟಿಕೆ ಮುಖ್ಯವಲ್ಲ, ಮಗು ಮುಖ್ಯ. ಎಕ್ಸಾಕ್ಟ್ಲಿ, ಮಗು ಮುಖ್ಯ. ಮಗು ಆ ಆಟಿಕೆ ಜೊತೆ ಆಡುತ್ತೆ ಅನ್ನೋ ಕಾರಣಕ್ಕೆ ಆ ಆಟಿಕೆಗೆ ಬೆಲೆ ಬರುತ್ತೆ. ಮಗು ಇಲ್ಲದಿದ್ರೆ ಅದು ಕೇವಲ ಒಂದು ನಿರ್ಜೀವ ವಸ್ತು ಅಷ್ಟೇ. ಓ, ಹಾಗೆಯೇ ಈ ಸೃಷ್ಟಿಯನ್ನೋದು ದೇವ್ರಿಗೆ ತನ್ನ ಮಗನಿಗಾಗಿ, ಅಂದ್ರೆ ಕುಮಾರನಿಗಾಗಿ ಇರುವ ಒಂದು ಆಟಿಕೆ ಅಥವಾ ಆಸ್ತಿ ಇದ್ದಾಗೆ. ವಾವ್! ಅಂದ್ರೆ ನಾವೀ ನೋಡೋ ನಕ್ಷತ್ರಗಳು, ಗ್ಯಾಲಕ್ಸಿಗಳು, ನಮ್ಮ ಅಸ್ತಿತ್ವ ಇದೆಲ್ಲದಕ್ಕೂ ಬೆಲೆ ಬಂದಿರೋದು ಅದು ಕುಮಾರನಿಗೆ ಸೇರಿದ್ದು ಅನ್ನೋ ಒಂದೇ ಕಾರಣಕ್ಕೇನಾ? ನಮ್ಮ ಅಸ್ತಿತ್ವವೇ ಒಂದು ರೀತಿಯಲ್ಲಿ ಸೆಕೆಂಡ್ರಿ ಅಂತಾಯ್ತು. ನಿಖರವಾಗಿ. ಈ ಡಾಕ್ಯುಮೆಂಟ್ಗಳು ಯೂಪ್ ಅನ್ನೋ ಪದ ಬಳಸ್ತವೆ, ಅಂದ್ರೆ ಪಿತೃ ಆಸ್ತಿ ಅಥವಾ ಪರಂಪರೆ. ಈ ಇಡೀ ಸೃಷ್ಟಿ ಕುಮಾರನಿಗೆ ಸೇರಬೇಕಾದ ಪರಂಪರೆ. ಓಕೆ. ತಂದೆ ಈ ಸೃಷ್ಟಿಯನ್ನು ಪ್ರೀತಿಸುವುದಕ್ಕೆ ಕಾರಣವೇ ಅದು ತನ್ನ ಮಗನಿಗೆ ಸೇರಲಿದೆ ಅನ್ನೋದು. ಡಾಕ್ಯುಮೆಂಟ್ಸ್ನಲ್ಲಿ ಒಂದು ಕಡೆ ಹೀಗೆ ಹೇಳಲಾಗಿದೆ, ದೇವರು ಯಾವಾಗ ಬೇಕಾದರೂ ಇಂತಹ ಸೃಷ್ಟಿಯನ್ನು ಮಾಡಬಲ್ಲ, ನಾಶ ಮಾಡಬಲ್ಲ. ಆದರೆ ಇದು ಕುಮಾರನಿಗೆ ಸೇರುವುದರಿಂದಲೇ ಇದಕ್ಕೆ ಅಮೂಲ್ಯವಾದ ಬೆಲೆ ಬಂದಿದೆ. ಅಂದ್ರೆ ಇಡೀ ಬ್ರಹ್ಮಾಂಡದ ಅಸ್ತಿತ್ವವೇ ಆ ತಂದೆ ಮತ್ತು ಮಗನ ನಡುವಿನ ಒಂದು ವೈಯಕ್ತಿಕ ಸಂಬಂಧದ ಮೇಲೆ ನಿಂತಿದೆ ಅಂತ ಈ ಡಾಕ್ಯುಮೆಂಟ್ಸ್ ಹೇಳ್ತಿದೆ. ಇದು ಯೋಚನೆ ಮಾಡಿದ್ರೆ ತಲೆ ತಿರುಗುತ್ತೆ. ನಮ್ಮೆಲ್ಲರ ಇರುವಿಕೆಗೆ ಕಾರಣ ಒಂದು ಪ್ರೀತಿಯ ಸಂಬಂಧವೇ ಹೊರತು ಬೇರೆ ಯಾವುದೇ ಭೌತಿಕ ನಿಯಮವಲ್ಲ. ಹೌದು, ಮತ್ತು ಆ ಸಂಬಂಧ ಕೇವಲ ಅಸ್ತಿತ್ವಕ್ಕೆ ಕಾರಣ ಅಲ್ಲ, ಅದಕ್ಕೆ ಅರ್ಥ ಕೊಡುವುದಕ್ಕೂ ಕಾರಣವಾಗುತ್ತೆ. ದಾಖಲೆಯ ಪ್ರಕಾರ ಯಾವುದೇ ಅರ್ಥವಿಲ್ಲದದ್ದ ಈ ಕಾಲದೇಶಕ್ಕೆ ಕುಮಾರನು ತನ್ನ ರಕ್ತವನ್ನೇ ಸುರಿಸಿ ಅದನ್ನ ತನ್ನದಾಗಿಸಿಕೊಳ್ಳುವುದರಿಂದ ಅದಕ್ಕೊಂದು ಶಾಶ್ವತವಾದ ಮೌಲ್ಯ ಮತ್ತು ಅರ್ಥ ಬರುತ್ತದೆ. ಆ ವಾಕ್ಯ ಅದು ತುಂಬಾ ಪ್ರಬಲವಾಗಿದೆ. ಯಾವುದೇ ಅರ್ಥವಿಲ್ಲದಿದ್ದ ಕಾಲದೇಶವು ಕುಮಾರನ ರಕ್ತದಿಂದಾಗಿ ಮೌಲ್ಯವನ್ನು ಪಡೆಯುತ್ತದೆ ಅಂತ. ಹೌದು, ಅದೇ ಇಡೀ ಚರ್ಚೆಯ ಕೇಂದ್ರಬಿಂದು. ಒಂದು ನಿಮಿಷ, ನನಗಿದು ಅರ್ಥ ಆಗ್ತಿಲ್ಲ. ತಂದೆಗೆ ಮಗ ಅಷ್ಟು ಪ್ರೀತಿಯಾಗಿದ್ರೆ ಆ ಮಗನ ರಕ್ತ ಸುರಿಸುವಂಥ ಒಂದು ಸನ್ನಿವೇಶ ಬರುವ ಜಗತ್ತನ್ನು ಯಾಕೆ ಸೃಷ್ಟಿಸಬೇಕು? ಆ ಪರಂಪರೆಯಲ್ಲಿರುವ ಜೀವಿಗಳಿಗೆ ಸ್ವತಂತ್ರ ಇಚ್ಛೆ ಅಥವಾ ಫ್ರೀ ವಿಲ್ ಕೊಟ್ಟು ಅದೇ ಮಗನಿಗೆ ಅಪಾಯ ತರೋದು, ಇದು ತಂದೆಗೆ ತಾನೇ ತೋಡೋ ಹಳ್ಳಲ್ವಾ? ಈ ವಿರೋಧಾಭಾಸವನ್ನ ಈ ಡಾಕ್ಯುಮೆಂಟ್ಸ್ ಹೇಗೆ ಬಗೆಹರಿಸುತ್ತೆ? ನೀವು ಕೇಳಿದ್ದು ಅತ್ಯಂತ ಪ್ರಮುಖವಾದ ಪ್ರಶ್ನೆ. ಡಾಕ್ಯುಮೆಂಟ್ಗಳ ತರ್ಕ ಹೀಗಿದೆ ನೋಡಿ. ಕುಮಾರನಿಗೆ ಸಿಗುವ ಪರಂಪರೆ ಕೇವಲ ಗ್ರಹ ನಕ್ಷತ್ರಗಳಲ್ಲ, ಬದಲಿಗೆ ಸ್ವತಂತ್ರ ಇಚ್ಛೆಯುಳ್ಳ ಜೀವಿಗಳು ಆ ಪರಂಪರೆಯ ಭಾಗ. ಓಕೆ. ಕೇವಲ ರೋಬೋಟ್ಗಳಂತೆ ತನ್ನನ್ನು ಪಾಲಿಸುವ ಜೀವಿಗಳಿರುವ ರಾಜ್ಯವನ್ನು ಕುಮಾರನಿಗೆ ಕೊಡಲು ತಂದೆಗೆ ಇಷ್ಟವಿಲ್ಲ. ಪ್ರೀತಿಯಿಂದ, ಸ್ವಇಚ್ಛೆಯಿಂದ ತನ್ನನ್ನು ಆರಾಧಿಸುವ ಜೀವಿಗಳಿರುವ ಒಂದು ಪರಿಪೂರ್ಣ ರಾಜ್ಯವನ್ನು ಕೊಡಬೇಕು ಅನ್ನೋದು ತಂದೆಯ ಆಸೆ. ಸರಿ, ಆಸೆ ಒಳ್ಳೇದೇ. ಆದರೆ ಸ್ವತಂತ್ರ ಇಚ್ಛೆ ಕೊಟ್ರೆ ಅವರು ತಪ್ಪಾದ ದಾರಿ ಹಿಡಿಯೋ ಸಾಧ್ಯತೆ ಇದ್ದೇ ಇರುತ್ತೆ. ಆಗ ಅವ್ರನ್ನ ಶಿಕ್ಷಿಸಬೇಕಾಗತ್ತೆ ಅಥವಾ ಅವ್ರನ್ನ ಮನೋವಲಿಸಬೇಕಾಗತ್ತೆ. ಇದನ್ನೆಲ್ಲ ದೇವ್ರು ಹೇಗೆ ನಿಭಾಯಿಸ್ತಾನೆ? ಅದಕ್ಕೆ ಈ ದಾಖಲೆಗಳಲ್ಲಿ ಶಿಲುಬೆಯ ಪಾತ್ರ ಬರುತ್ತೆ. ನೋಡಿ, ನಮ್ಮ ಪ್ರಕಾರ ಶಿಲುಬೆ ಅನ್ನೋದು ಮಾನವ ಪಾಪ ಮಾಡಿದ ನಂತರ ಬನ್ನ ಒಂದು ಪ್ಲಾನ್ ಬಿ ತರಹ ಕಾಣಬಹುದು. ಹೌದು, ಒಂದು ರಿಯಾಕ್ಷನ್ ತರಹ. ಆದ್ರೆ ಈ ಡಾಕ್ಯುಮೆಂಟ್ಗಳ ಪ್ರಕಾರ ಸೃಷ್ಟಿ ಮಾಡುವ ಮೊದಲೇ ಈ ಶಿಲುಬೆಯ ಮೂಲಕವೇ ಸೃಷ್ಟಿಯನ್ನ ಪೂರ್ಣಗೊಳಿಸಬೇಕು ಅನ್ನೋದು ದೇವರ ಮೂಲ ಯೋಜನೆಯಾಗಿತ್ತು.
ಇದೊಂದು ಪೂರ್ವಯೋಜಿತ ಘಟನೆ, ಆಕಸ್ಮಿಕವಲ್ಲ. ಹೌದಾ? ಅಂದ್ರೆ ಪಾಪ, ಶಿಲುಬೆ, ವಿಮೋಚನೆ ಇದೆಲ್ಲ ಮೊದಲೇ ಸ್ಕ್ರಿಪ್ಟ್ನ ಭಾಗವಾಗಿತ್ತಾ? ಹೌದು. ಅವರ ವಾದದ ಪ್ರಕಾರ ಶಿಲುಬೆಯು 2 ಕೆಲಸಗಳನ್ನ ಏಕಕಾಲದಲ್ಲಿ ಮಾಡ್ತದೆ. ಒಂದು, ಅದು ದೇವರ ಪ್ರೀತಿ ಎಂಥದ್ದು ಅಂತ ತೋರಿಸುತ್ತೆ, ತನ್ನ ಮಗನನ್ನೇ ತ್ಯಾಗ ಮಾಡುವಷ್ಟು ಪ್ರೀತಿ. 2, ಅದು ದೇವರ ನ್ಯಾಯವನ್ನೂ ತೋರಿಸುತ್ತೆ, ಪಾಪಕ್ಕೆ ಶಿಕ್ಷೆ ಖಂಡಿತ ಅನ್ನೋದನ್ನ ಸಾಬೀತುಪಡಿಸ್ತದೆ. ಪ್ರೀತಿ ಮತ್ತು ನ್ಯಾಯ ಎರಡೂ ಒಟ್ಟಿಗೆ. ಹೌದು. ಈ ಪ್ರೀತಿ ಮತ್ತು ನ್ಯಾಯವನ್ನು ನೋಡಿದಾಗ ಸ್ವತಂತ್ರ ಇಚ್ಛೆಯುಳ್ಳ ಜೀವಿಗಳಿಗೆ ಒಂದು ಆಯ್ಕೆ ಸಿಗುತ್ತೆ. ಅವರು ದೇವರನ್ನು ಭಯದಿಂದಲ್ಲ, ಪ್ರೀತಿಯಿಂದ ಪಾಲಿಸಲು ಕಲಿತಾರೆ. ಆ ಪ್ರೀತಿಯಿಂದ ಬರುವ ವಿಧೇಯತೆಯು ಅವರ ಸ್ವತಂತ್ರ ಇಚ್ಛೆಯನ್ನು ಪೂರ್ಣಗೊಳಿಸುತ್ತೆ. ಆ, ಅಂದ್ರೆ ಅವರ ಫ್ರೀ ವಿಲ್ ಕಂಪ್ಲೀಟ್ ಆಗುತ್ತೆ. ಹೌದು. ಒಮ್ಮೆ ಅವರ ಸ್ವತಂತ್ರ ಇಚ್ಛೆ ಪೂರ್ಣಗೊಂಡರೆ ಅವರು ಮತ್ತೆ ಪಾಪ ಮಾಡುವುದಿಲ್ಲ. ಆಗ ಸೃಷ್ಟಿ ಪರಿಪೂರ್ಣವಾಗುತ್ತೆ. ಓಕೆ, ಈ ಪ್ಲಾನ್ ಕೆಲಸ ಮಾಡಬೇಕಾದ್ರೆ ಕುಮಾರನು ಮಾನವನಾಗಿ ಬರಬೇಕಿತ್ತು. ಇಲ್ಲೇ ಕೊನೆಯ ಆಡಮ್ ಅಂದ್ರೆ ಲಾಸ್ಟ್ ಆಡಮ್ ಅನ್ನೋ ಕಾನ್ಸೆಪ್ಟ್ ಬರೋದು ಅಲ್ವಾ? ಮೊದಲ ಆಡಮ್ ಮಾಡಿದ ತಪ್ಪನ್ನು ಸರಿಪಡಿಸೋಕೆ ಬಂದವನೇ ಕೊನೆಯ ಆಡಮ್. ಕರೆಕ್ಟ್. ಆದರೆ ಅವನು ನಿಖರವಾಗಿ ಏನು ಸರಿಪಡಿಸಬೇಕಿತ್ತು? ಇಲ್ಲಿ ಪ್ರಾಯಶ್ಚಿತ್ತ ಅಂದ್ರೆ ಅಟೋನ್ಮೆಂಟ್ ಅನ್ನೋ ವಿಷಯ ಬರುತ್ತೆ. ಮೊದಲ ಆಡಮ್ ಪಾಪ ಮಾಡಿದಾಗ ಅವನಿಗೆ 2 ಶಾಪಗಳು ಬಂದವು. ಒಂದು ದೇಹದ ಮೇಲೆ ಅಂದ್ರೆ ಸಾವು, ಇನ್ನೊಂದು ಆತ್ಮದ ಮೇಲೆ ಅಂದ್ರೆ ದೇವರಿಂದ ಬೇರ್ಪಡುವಿಕೆ. ಇದರಲ್ಲಿ ಆತ್ಮದ ಮೇಲಿನ ಶಾಪವೇ ಅತ್ಯಂತ ಘೋರವಾದದ್ದು ಅಂತ ಈ ಡಾಕ್ಯುಮೆಂಟ್ಸ್ ಹೇಳುತ್ತೆ. ಕುಮಾರನು ಬಂದಿದ್ದು ಮುಖ್ಯವಾಗಿ ಆ ಆತ್ಮದ ಶಾಪವನ್ನು ತನ್ನ ಮೇಲೆ ತೆಗೆದುಕೊಳ್ಳಲು. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಡಾಕ್ಯುಮೆಂಟ್ಸ್ ಆತ್ಮ ಅನ್ನೋ ಪದಕ್ಕೆ ಕೊರಿಯನ್ ಭಾಷೆಯ ಹುನ್ ಅನ್ನೋ ಪದವನ್ನ ಬಳಸುತ್ತೆ. ಯಾಕೆ ಈ ನಿರ್ದಿಷ್ಟ ಪದ? ಕನ್ನಡದಲ್ಲಿ ಆತ್ಮ ಅಂತ ಹೇಳಿದ್ರೆ ಸಾಕಲ್ವಾ? ಅದಕ್ಕೊಂದು ಕಾರಣವಿದೆ. ಲೇಖಕರ ವಾದದಲ್ಲಿ ಹುನ್ ಅಂದ್ರೆ ಕೇವಲ ಜೀವ ಅಥವಾ ಪ್ರಾಣ ಅಲ್ಲ. ಅದು ನಮ್ಮ ವ್ಯಕ್ತಿತ್ವ, ನಮ್ಮ ಯೋಚನೆಗಳು ಮತ್ತು ಮುಖ್ಯವಾಗಿ ಸ್ವತಂತ್ರ ಇಚ್ಛೆಯ ಮೂಲ ಸ್ಥಾನ. ಓಹೋ, ಫ್ರೀ ವಿಲ್ ಇರೋದೇ ಅಲ್ಲಿ. ಹೌದು. ಪಾಪ ಅನ್ನೋದು ದೇಹ ಮಾಡುವ ಕ್ರಿಯೆ ಅಲ್ಲ, ಅದು ಹುನ್ ಅಂದ್ರೆ ಆತ್ಮ ತೆಗೆದುಕೊಳ್ಳುವ ನಿರ್ಧಾರ. ದೇಹ ಕೇವಲ ಒಂದು ಉಪಕರಣ. ಪಾಪದ ಮೂಲ ಇರೋದೇ ಹುನ್ನಲ್ಲಿ. ಹಾಗಾಗಿ ಪ್ರಾಯಶ್ಚಿತ್ತ ಆಗಬೇಕಾದದ್ದು ಕೂಡ ಹುನ್ ಮಟ್ಟದಲ್ಲಿ. ಹಾಗಿದ್ರೆ ಇದನ್ನ ಹೀಗರ್ಥ ಮಾಡ್ಕೊಳ್ಬೋದಾ? ಆಡಮ್ ಮಾಡಿದ ಪಾಪ ಅನ್ನೋದು ಒಂದು ತಲೆಮಾರಿನಿಂದ ಇನ್ನೊಂದಕ್ಕೆ ಹರಿಯೋ ಅನುವಂಶೀಯ ಕಾಯಿಲೆ ತರಹ. ಕೊನೆಯ ಆಡಮ್ ಅಂದ್ರೆ ಕುಮಾರ ಆ ಕಾಯಿಲೆಗೆ ಮದ್ದು ಕಂಡಿಡಿಯೋದಲ್ಲ, ಬದಲಿಗೆ ಆ ಕಾಯಿಲೆಯನ್ನ ತಾನೇ ತನ್ನ ದೇಹಕ್ಕೆ ತಗೊಂಡು ಅದನ್ನ ತನ್ನಲ್ಲೇ ನಾಶ ಮಾಡ್ಬಿಡ್ತಾನೆ. ನಾನು ಹೇಳಿದ್ದು ಸರಿನಾ? ಅದ್ಭುತವಾದ ಹೋಲಿಕೆ. ಅದು ಪಕ್ಕಾ ಸರಿ. ಕುಮಾರನು ಶಿಲುವೆಯ ಮೇಲೆ ನನ್ನ ದೇವರೇ, ನನ್ನ ದೇವರೇ, ನೀನೇಕೆ ನನ್ನನ್ನು ಕೈಬಿಟ್ಟೆ ಎಂದು ಕೂಗಿದಾಗ ಆ ಕ್ಷಣದಲ್ಲಿ ಆಡಮ್ನ ಹೊನ್ ಅನುಭವಿಸಬೇಕಿದ್ದ ದೇವರಿಂದ ಬೇರ್ಪಡುವಿಕೆಯ ಶಾಪವನ್ನು ಕುಮಾರನ ಹೊನ್ ಅನುಭವಿಸಿತು. ಕೇವಲ ರಕ್ತ ಸುರಿಸಿದ್ರಿಂದ ಪ್ರಾಯಶ್ಚಿತ್ತ ಆಗ್ಲಿಲ್ಲ. ಆ ಪ್ರಕ್ರಿಯೆಯ ಮೂಲಕ ದೇವರ ಪ್ರೀತಿ ಮತ್ತು ನ್ಯಾಯ ವ್ಯಕ್ತವಾಗಿದ್ರಿಂದ ಪ್ರಾಯಶ್ಚಿತ್ತವಾಯಿತು. ಅದಕ್ಕೆ ಡಾಕ್ಯುಮೆಂಟ್ನಲ್ಲಿ ಒಂದು ಮಾತು ಸ್ಪಷ್ಟವಾಗಿ ಹೇಳಿದ್ದಾರೆ. ಒಂದು ವೇಳೆ ಕುಮಾರನು ಆಕಸ್ಮಿಕವಾಗಿ ಅಪಘಾತದಲ್ಲಿ ಸತ್ತಿದ್ರೆ ಆ ರಕ್ತಕ್ಕೆ ಪ್ರಾಯಶ್ಚಿತ್ತದ ಶಕ್ತಿ ಇರುತ್ತಿರ್ಲಿಲ್ಲ ಅಂತ. ಇದು ತುಂಬಾ ಆಳವಾದ ವಿಷಯ. ಈ ಡಾಕ್ಯುಮೆಂಟ್ಗಳಲ್ಲಿ ಲೇಖಕರು ಕೆಲವು ಕಡೆ ತಮ್ಮಲ್ಲೇ ಚರ್ಚೆ ಮಾಡ್ತಾರೆ ಅನ್ನೋದು ನನಗೆ ಇಷ್ಟವಾಯಿತು. ಎಲ್ಲವೂ ಅವ್ರಿಗೆ ಸ್ಪಷ್ಟವಾಗಿಲ್ಲ, ಅವರು ಕೆಲವು ವಿಷಯಗಳ ಬಗ್ಗೆ ಇನ್ನೂ ಯೋಚಿಸ್ತಿದ್ದಾರೆ ಅಂತ ಗೊತ್ತಾಗತ್ತೆ. ಉದಾಹರಣೆಗೆ ಈ ಪ್ರಾಯಶ್ಚಿತ್ತದ ಬಗ್ಗೆ ಅವರೇ ಕೆಲವು ಪ್ರಶ್ನೆಗಳನ್ನ ಎತ್ತಾರಲ್ವಾ? ಹೌದು, ಇದು ಈ ಪಠ್ಯಗಳ ಪ್ರಾಮಾಣಿಕತೆಯನ್ನು ತೋರಿಸುತ್ತೆ. ಅವರು 2 ಮುಖ್ಯ ಪ್ರಶ್ನೆಗಳನ್ನ ಚರ್ಚಿಸ್ತಾರೆ. 1, ಪ್ರಾಯಶ್ಚಿತ್ತವು ಕೇವಲ ಹುನ್ ಅಂದ್ರೆ ಆತ್ಮದ ಶಾಪವನ್ನು ಮಾತ್ರ ತೆಗೆಯುತ್ತದೆಯೇ ಅಥವಾ ದೇಹದ ಶಾಪವನ್ನು ನೇರವಾಗಿ ತೆಗೆಯುತ್ತದೆಯೇ? 2ನೇದು, ಸ್ವತಂತ್ರ ಇಚ್ಛೆ ಇರುವುದು ಕೇವಲ ಹುನ್ನಿನಲ್ಲೋ ಅಥವಾ ಹುನ್ ಮತ್ತು ಯುಂಗ್ ಅಂದ್ರೆ ಆತ್ಮ ಮತ್ತು ಚೇತನ ಎರಡರಲ್ಲೂ ಇದೆಯೋ? ಈ ಚರ್ಚೆ ಯಾಕೆ ಮುಖ್ಯ? ಇದರ ಪರಿಣಾಮ ಏನು? ನೋಡಿ, ಮೊದಲನೇ ಪ್ರಶ್ನೆ ನಮ್ಮ ಪುನರುತ್ಥಾನದ ಸ್ವರೂಪವನ್ನು ನಿರ್ಧರಿಸುತ್ತೆ. ಆತ್ಮದ ಶಾಪ ಹೋದ್ರೆ ದೇಹ ತಾನಾಗಿಯೇ ಸರಿಹೋಗುತ್ತಾ ಅಥವಾ ದೇಹಕ್ಕೂ ಪ್ರತ್ಯೇಕವಾದ ವಿಮೋಚನೆ ಬೇಕಾ ಅನ್ನೋದು ಪ್ರಶ್ನೆ. 2ನೇ ಪ್ರಶ್ನೆ ಮಾನವನ ಮೂಲ ಸ್ವರೂಪದ ಬಗ್ಗೆ. ನಮ್ಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಯಾರು, ನಮ್ಮ ಆತ್ಮವ ಅಥವಾ ನಮ್ಮ ಚೇತನವ? ಲೇಖಕರು ತಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕೂಡ ಮುಕ್ತವಾಗಿ ಹಂಚಿಕೊಳ್ತಾರೆ.
ನಾನು ಆತ್ಮವೇ ಆಡಮ್ ಎಂದು ನಂಬುತ್ತೇನೆ ಮತ್ತು ಸ್ವತಂತ್ರ ಇಚ್ಛೆ ಆತ್ಮದಲ್ಲಿದೆ ಎಂದು ಭಾವಿಸುತ್ತೇನೆ ಅಂತಾರೆ. ಇದು ವಿಷಯದ ಸಂಕೀರ್ಣತೆಯನ್ನು ಒಪ್ಪಿಕೊಳ್ಳುವ ಲಕ್ಷಣ. ಸರಿ, ಈ ಸ್ವತಂತ್ರ ಇಚ್ಛೆ ಅನ್ನೋದು ದೇವರ ಪ್ಲಾನ್ನ ಕೇಂದ್ರ ಬಿಂದು ಅಂತ ಗೊತ್ತಾಯ್ತು. ಆದರೆ ಇಲ್ಲೊಂದು ದೊಡ್ಡ ಪ್ರಶ್ನೆ ಕಾಡುತ್ತೆ. ಯಾರ್ಯಾರು ಈ ಇಚ್ಛೆಯನ್ನ ಕೆಟ್ಟದ್ದಕ್ಕೆ ಬಳಸ್ತಾರೆ ಅಂತ ದೇವರಿಗೆ ಮೊದಲೇ ಗೊತ್ತಿರುತ್ತಲ್ವಾ? ಖಂಡಿತ ಗೊತ್ತಿರತ್ತೆ. ಹಾಗಿದ್ದ ಮೇಲೆ ಅವ್ರನ್ನ ಸೃಷ್ಟಿ ಮಾಡಿದ್ದೇ ಯಾಕೆ? ಇದು ನಮ್ಮನ್ನ ಪೂರ್ವ ನಿರ್ಣಯ ಅಥವಾ ಪ್ರೆಡೆಸ್ಟಿನೇಷನ್ ಅನ್ನೋ ಬಹಳ ಕ್ಲಿಷ್ಟಕರ ವಿಷಯಕ್ಕೆ ಕರ್ಕೊಂಡೋಗುತ್ತೆ. ಖಂಡಿತ. ಇದು ದೇವತಾಶಾಸ್ತ್ರದ ಬಹುದೊಡ್ಡ ವಿವಾದಗಳಲ್ಲಿ ಒಂದು. ಈ ಡಾಕ್ಯುಮೆಂಟ್ಗಳು ಇದಕ್ಕೊಂದು ಸಮತೋಲನದ ಉತ್ತರ ಕೊಡಲು ಪ್ರಯತ್ನಿಸುತ್ತವೆ. ಅವುಗಳ ಪ್ರಕಾರ ದೇವರು ಯಾರನ್ನೂ ಪಾಪ ಮಾಡಲು ಪೂರ್ವ ನಿರ್ಣಯಿಸುವುದಿಲ್ಲ. ಬದಲಿಗೆ ಯಾರು ತನ್ನನ್ನು ಪ್ರೀತಿಸಲು ಮತ್ತು ಪಾಲಿಸಲು ಆಯ್ಕೆ ಮಾಡಿಕೊಳ್ಳುತ್ತಾರೆ ಅಂತ ಆತನಿಗೆ ತನ್ನ ಪೂರ್ವಜ್ಞಾನದಿಂದ ಅಂದ್ರೆ ಫೋರ್ ನಾಲೆಜ್ನಿಂದ ತಿಳಿದಿರುತ್ತದೆ. ಆ ಜ್ಞಾನದ ಆಧಾರದ ಮೇಲೆ ಆತನು ಅವರನ್ನು ರಕ್ಷಣೆಗಾಗಿ ಪೂರ್ವ ನಿರ್ಣಯಿಸುತ್ತಾನೆ. ಹಾಗಿದ್ರೆ ಇದನ್ನ ಹೀಗೆ ಹೇಳ್ಬೋದಾ? ಒಬ್ಬ ಕೋಚ್ಗೆ ತನ್ನ ಟೀಮ್ನಲ್ಲಿ ಯಾವ ಆಟಗಾರನಿಗೆ ಗೆಲ್ಲುವ ಹಠ ಮತ್ತು ಬಯಕೆ ಇದೆ ಅಂತ ಮೊದಲೇ ಗೊತ್ತಿರುತ್ತೆ. ಆಗ ಆ ಕೋಚ್ ಆ ಆಟಗಾರನಿಗೆ ವಿಶೇಷ ತರಬೇತಿ ಅಂದ್ರೆ ದೇವರ ಕೃಪೆ ಅಥವಾ ಗ್ರೇಸ್ ಕೊಡ್ತಾನೆ. ಆತ ಆಟಗಾರನ ಮೇಲೆ ಗೆಲ್ಲುವ ಬಯಕೆಯನ್ನು ಹೇರುವುದಿಲ್ಲ, ಬದಲಿಗೆ ಇರುವ ಬಯಕೆಯನ್ನು ಗುರುತಿಸಿ ಅದಕ್ಕೆ ಸಹಾಯ ಮಾಡ್ತಾನೆ. ಅತ್ಯುತ್ತಮ ಹೋಲಿಕೆ. ಇದೇ ತರ್ಕವನ್ನು ಇಲ್ಲಿ ಬಳಸಲಾಗಿದೆ. ದೇವರು ತನ್ನ ಕೃಪೆಯನ್ನು ಯಾರ ಮೇಲೂ ಹೇರುವುದಿಲ್ಲ. ಯಾರು ವಿಧೇಯರಾಗಲು ಬಯಸುತ್ತಾರೋ ಅವರಿಗೆ ಮಾತ್ರ ಕೃಪೆ ನೀಡುತ್ತಾನೆ. ಆ ಕೃಪೆಯನ್ನು ತಿರಸ್ಕರಿಸುವ ಸ್ವಾತಂತ್ರ್ಯವೂ ಜೀವಿಗಳಿಗೆ ಇರುತ್ತೆ. ಓ, ಹಾಗಿದ್ರೆ ಆ ಕೃಪೆಯನ್ನ ವ್ಯರ್ಥ ಮಾಡಬಹುದಾ? ಹೌದು, ದೇವರ ಕೃಪೆಯನ್ನು ವ್ಯರ್ಥ ಮಾಡಬಹುದು ಅಂತಲೂ ಡಾಕ್ಯುಮೆಂಟ್ ಹೇಳುತ್ತೆ. ಇದು ಮಾನವನ ಜವಾಬ್ದಾರಿಯನ್ನು ಎತ್ತಿ ಹಿಡಿಯುತ್ತೆ. ಸರಿ, ಹಾಗಾದ್ರೆ ಈ ಇಡೀ ಪ್ರಕ್ರಿಯೆಯಲ್ಲಿ ಚರ್ಚ್ ಅಥವಾ ಸಭೆಯ ಪಾತ್ರ ಏನು? ಇಲ್ಲಿ ಒಂದು ಅನಿರೀಕ್ಷಿತ ತಿರುವು ಇದೆ. ಚರ್ಚ್ ಅಂದ್ರೆ ಕ್ರಿಸ್ತನ ದೇಹ ಮತ್ತು ಕುಮಾರ ಅದರ ಶಿರಸ್ಸು. ಈ ಚರ್ಚ್ನ ಮೂಲಕ ದೇವರು ಮನುಷ್ಯರಿಗೂ ಮಾತ್ರವಲ್ಲ, ದೇವದೂತರಿಗೂ ತನ್ನ ಜ್ಞಾನವನ್ನು ಬಹಿರಂಗಪಡಿಸುತ್ತಾನಂತೆ. ಏನು, ದೇವದೂತರಿಗೂ ಪಾಠ ಹೇಳ್ತಾನಾ? ಅದು ಹೇಗೆ? ಹೌದು, ದಾಖಲೆಗಳ ಪ್ರಕಾರ ದೇವದೂತರಿಗೂ ಸ್ವತಂತ್ರ ಇಚ್ಛೆ ಇದೆ. ಅವರ ಸ್ವತಂತ್ರ ಇಚ್ಛೆಯೂ ಪೂರ್ಣಗೊಳ್ಳಬೇಕು. ಚರ್ಚ್ನಲ್ಲಿರುವ ಸಂತರು ಕಷ್ಟ, ಹಿಂಸೆ, ಸಾವನ್ನು ಎದುರಿಸಿ ಕೊನೆಗೆ ಪುನರುತ್ಥಾನ ಹೊಂದಿದಾಗ ಅದನ್ನು ನೋಡುವ ದೇವದೂತರಿಗೆ ದೇವರ ಆಜ್ಞೆಗಳು ಎಷ್ಟು ಸತ್ಯ ಮತ್ತು ಶಕ್ತಿಯುತವಾದವು ಅಂತ ಸಾಕ್ಷಿ ಸಿಗುತ್ತೆ. ಓಕೆ. ಅಂದ್ರೆ ಮಾನವರ ವಿಮೋಚನೆಯ ಕಥೆಯೂ ದೇವದೂತರಿಗೆ ಒಂದು ಪ್ರಾಯೋಗಿಕ ಪಾಠವಾಗುತ್ತದೆ. ಇದರಿಂದ ಅವರ ಸ್ವತಂತ್ರ ಇಚ್ಛೆಯೂ ಪೂರ್ಣಗೊಳ್ಳುತ್ತೆ. ವಾವ್! ಅಂದ್ರೆ ನಮ್ಮ ಕಷ್ಟ, ನಮ್ಮ ನಂಬಿಕೆಯ ಹೋರಾಟ ಇದೆಲ್ಲ ಕೇವಲ ನಮಗಾಗಿ ಅಲ್ಲ, ಇಡೀ ಸ್ವರ್ಗೀಯ ಲೋಕಕ್ಕೆ ಒಂದು ಸಾಕ್ಷಿಯಾಗತ್ತೆ ಅಂತನಾ? ಇದರರ್ಥ ನಮ್ಮ ಕತೆ ಒಂದು ಕಾಸ್ಮಿಕ್ ಪಠ್ಯಕ್ರಮದ ಭಾಗವೇ? ಖಂಡಿತವಾಗಿಯೂ. ಈ ಡಾಕ್ಯುಮೆಂಟ್ಗಳು ಹೇಳುವುದು ಅದನ್ನೇ. ನಮ್ಮ ವಿಮೋಚನೆಯೂ ಇಡೀ ಸೃಷ್ಟಿಯ ಪೂರ್ಣಗೊಳ್ಳುವಿಕೆಯ ಒಂದು ಪ್ರಮುಖ ಭಾಗವಾಗಿದೆ. ಹಾಗಾದ್ರೆ ಇವತ್ತಿನ ಈ ಚರ್ಚೆಯನ್ನ ಒಟ್ಟುಗೂಡಿಸಿ ನೋಡಿದರೆ ನಾವು ಶುರು ಮಾಡಿದ ಪಜಲ್ಗೆ ಉತ್ತರ ಏನು? ಸೃಷ್ಟಿ ಆಗಿದ್ದು ಕುಮಾರನಿಗಾಗಿ, ಒಂದು ಪರಂಪರೆಯಾಗಿ ಅದಕ್ಕೆ ಬೆಲೆ ಮತ್ತು ಅರ್ಥ ಬಂದಿದ್ದು ಕುಮಾರನ ತ್ಯಾಗದಿಂದ. ಆ ತ್ಯಾಗವು ದೇವರ ಪ್ರೀತಿ ಮತ್ತು ನ್ಯಾಯವನ್ನು ತೋರಿಸಿತು. ಅದನ್ನು ನೋಡಿ ಸ್ವತಂತ್ರ ಇಚ್ಛೆಯುಳ್ಳ ಜೀವಿಗರು ಭಯದಿಂದಲ್ಲ, ಪ್ರೀತಿಯಿಂದ ವಿಧೇಯರಾಗಲು ಆಯ್ಕೆ ಮಾಡಿಕೊಳ್ತಾರೆ. ಈ ಪ್ರಕ್ರಿಯೆಯು ಪಾಪವನ್ನು ಶಾಶ್ವತವಾಗಿ ತೊಡೆದು ಹಾಕಿ ಸೃಷ್ಟಿಯನ್ನು ಪರಿಪೂರ್ಣಗೊಳಿಸುತ್ತದೆ. ಸರಿನಾ? ಹೌದು, ನೀವು ಅದನ್ನು ಚೆನ್ನಾಗಿ ಸಂಕ್ಷಿಪ್ತಗೊಳಿಸಿದ್ದೀರಿ. ಸೃಷ್ಟಿಯಿಂದ ಪೂರ್ಣಗೊಳ್ಳುವವರೆಗಿನ ಈ ಇಡೀ ಪ್ರಕ್ರಿಯೆ ಪ್ರೀತಿಯಿಂದ ಆಳಲ್ಪಡುವ ಒಂದು ಸಾಮ್ರಾಜ್ಯವನ್ನು ಸ್ಥಾಪಿಸಲು ರೂಪಿಸಲಾದ ಒಂದು ವ್ಯವಸ್ಥೆ. ಇಲ್ಲಿ ವಿಧೇಯತೆ ಒತ್ತಾಯದಿಂದ ಬರುವುದಿಲ್ಲ, ಬದಲಿಗೆ ಕುಮಾರನ ತ್ಯಾಗದಲ್ಲಿ ವ್ಯಕ್ತವಾದ ದೇವರ ಸ್ವಭಾವವನ್ನು ಅರ್ಥಮಾಡಿಕೊಂಡಾಗ ಸಹಜವಾಗಿ ಬರುವ ಒಂದು ಸ್ವ-ಇಚ್ಛೆಯ ಪ್ರತಿಕ್ರಿಯೆ. ಅದೇ ಅಂತಿಮ ಗುರಿ. ಈ ಚರ್ಚೆಯನ್ನು ಮುಗಿಸುವ ಮೊದಲು ಕೇಳುಗರು ಆಲೋಚಿಸಲು ಇಲ್ಲೊಂದು ಕೊನೆಯ ಪ್ರಶ್ನೆ. ಈ ದಾಖಲೆಗಳ ಪ್ರಕಾರ ದೇವರು ಕಾಲ ಮತ್ತು ದೇಶವನ್ನು ಮೀರಿದವನು. ಆತನಿಗೆ ಭೂತ, ವರ್ತಮಾನ, ಭವಿಷ್ಯ ಎಲ್ಲವೂ ಒಂದೇ. ಹಾಗಾದರೆ ಈ ಸಂಪೂರ್ಣ ಸೃಷ್ಟಿಯ ನಾಟಕ, ಪಾಪ, ವಿಮೋಚನೆ ಮತ್ತು ಪೂರ್ಣಗೊಳ್ಳುವಿಕೆ ಇದೆಲ್ಲ ಆತನ ದೃಷ್ಟಿಯಲ್ಲಿ ಈಗಾಗಲೇ ನಡೆದು ಮುಗಿದಿರುವ ಅಥವಾ ಏಕಕಾಲದಲ್ಲಿ ನಡೆಯುತ್ತಿರುವ ಒಂದು ಆಂತರಿಕ ದೈವಿಕ ಪ್ರಕ್ರಿಯೆ ಆಗಿರಬಹುದೇ? ಮತ್ತು ನಮ್ಮ ಅನುಭವ,
ನಮ್ಮ ಆಯ್ಕೆಗಳು ಈ ಬೃಹತ್ ದೈವಿಕ ಚಿತ್ರಣದಲ್ಲಿ ಯಾವ ಪಾತ್ರವನ್ನು ವಹಿಸುತ್ತವೆ ಇದರ ಬಗ್ಗೆ ಯೋಚಿಸಿ.